ನೀವು ಈ ತಪ್ಪನ ಮಾಡಬೇಡಿ. ನಾವೆಲ್ಲ ನಮ್ ದುಡ್ಡು ಬ್ಯಾಂಕಲ್ಲಿ ಇಟ್ರೆ ಸೇಫ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಈ PMC ಬ್ಯಾಂಕು, ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಮತ್ತೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು, ಇನ್ನೂ ಹಲವಾರು ಬ್ಯಾಂಕುಗಳು ನಾನಾ ಕಾರಣಗಳಿಂದ ಮುಚ್ಚೋಗಿವೆ. ಅಂತ ಸಂದರ್ಭದಲ್ಲಿ ಆ ಬ್ಯಾಂಕಲ್ಲಿ ಅಮೌಂಟ್ ನ ಇಟ್ಟಿರ್ತಾರಲ್ಲ, ಅವ್ರಿಗೆ ಅಪ್ ಟು 5 ಲಕ್ಷವರೆಗೂ ಮಾತ್ರ ಗ್ಯಾರಂಟಿ ಇರುತ್ತೆ. RBI ಪ್ರಕಾರ ನೀವು ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ರೆ ಆ ಅಕೌಂಟ್ಗೆ ಅಪ್ ಟು 5 ಲಕ್ಷವರೆಗೂ ಇನ್ಶೂರೆನ್ಸ್ ಇರುತ್ತೆ. ಇದು ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಕಡೆಯಿಂದ ಇದು ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ. ಈ ಇನ್ಶೂರೆನ್ಸ್ ನಾವು ಅಕೌಂಟ್ ಓಪನ್ ಮಾಡುವಾಗಲೇ ಬೈ ಡಿಫಾಲ್ಟ್ ಆಗಿ ಬ್ಯಾಂಕ್ ಅವರೇ ನಮಗೆ ಕೊಟ್ಟಿರ್ತಾರೆ. ಈ 5 ಲಕ್ಷ ಎಲ್ಲ ಅಕೌಂಟ್ ಗಳಾದಂತಹ ಸೇವಿಂಗ್ಸ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್ ಎಲ್ಲದರಲ್ಲೂ ಸೇರಿ ನಿಮ್ಮ ಅಮೌಂಟ್ ಮತ್ತು ಬಡ್ಡಿ ಸೇರಿ ಅಪ್ ಟು 5 ಲಕ್ಷವರೆಗೂ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಒಂದ್ ವೇಳೆ ನೀವು ಒಂದು ಬ್ಯಾಂಕ್ ಅಲ್ಲಿ 7 ಲಕ್ಷ ಡೆಪಾಸಿಟ್ ಮಾಡಿದ್ರೆ ಆ ಬ್ಯಾಂಕ್ ಏನಾದ್ರು ಮುಚ್ಚೋಗ್ಬಿಟ್ರೆ ನಿಮ್ಗೆ 5 ಲಕ್ಷ ಮಾತ್ರ ವಾಪಸ್ ಬರುತ್ತೆ. ಮಿಕ್ಕಿದ 2 ಲಕ್ಷ ನಿಮ್ಗೆ ಬರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ನೀವೇನಾದ್ರೂ ಒಂದು 10 ಲಕ್ಷ ಫಿಕ್ಸ್ ಡೆಪಾಸಿಟ್ ಮಾಡೋಣ ಅನ್ಕೊಂಡಿದ್ರೆ ಒಂದೇ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋದಕ್ಕಿಂತ ನಿಮ್ಗೆ 3 ಬ್ಯಾಂಕ್ಗಳಲ್ಲಿ 3 ಲಕ್ಷ, 3 ಲಕ್ಷ ಮತ್ತು 4 ಲಕ್ಷ ತರ ನೀವು ಡೆಪಾಸಿಟ್ ಮಾಡಿದ್ರೆ ಒಂದ್ ವೇಳೆ ಆ ಬ್ಯಾಂಕ್ ಮುಚ್ಚೋಗ್ಬಿಟ್ರು ನಮ್ಗೆ ಈ DICGC ಇನ್ಶೂರೆನ್ಸ್ ಕಡೆಯಿಂದ ನಮ್ಗೆ ಬರುವಾಗ ಆಗಿರೋ ಅಮೌಂಟ್ ಬರುತ್ತೆ.